ಹಾಯ್ ಫ್ರೆಂಡ್ಸ್, ಮಿಲನ ಅಡಿಗೆ ಮನೆಗೆ ಸ್ವಾಗತ. ಇಂದು ನಾವು ತರಕಾರಿ ರೈಸ್ ಹಾಗೂ ಮೊಸರು ಬಜ್ಜಿಯನ್ನು ಮಾಡುವ ವಿಧಾನವನ್ನು ನೋಡೋಣ. ನಮ್ಮ ಮಿಲನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನು ಒತ್ತಿ, ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ. ನಾನು ಇಲ್ಲಿ ತರಕಾರಿಗಳನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಬಟಾಣಿನ ರಾತ್ರಿ ನೆನೆಸ್ಬಿಟ್ಟು ಸ್ವಲ್ಪ ಕಾಳುಗಳನ್ನ ನಾನು ತೊಗೊಂಡಿದ್ದೀನಿ ಇಲ್ಲಿ. ಹಾಗೆ ರುಬ್ಲಿಕ್ಕೆ ಮಸಾಲೆ ಒಂದು ಬೌಲಲ್ಲಿ ತೆಂಗಿನಕಾಯಿ, ಒಂದು ದೊಡ್ಡ ಈರುಳ್ಳಿ, 3 ರಿಂದ 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಒಂದು ಸಣ್ಣ ಟೊಮೊಟೊ, ಸ್ವಲ್ಪ ಧನಿಯಾ, 1/4 ಸ್ಪೂನಷ್ಟು ಧನಿಯಾ, 4 ಲವಂಗ, 2 ಚಕ್ಕೆ, ಸ್ವಲ್ಪ ಗಸಗಸೆಯನ್ನು ಕೂಡ ನಾನು ಇಲ್ಲಿ ರುಬ್ಲಿಕ್ಕೋಸ್ಕರ ತೊಗೊಂಡಿದ್ದೀನಿ. ಇದನ್ನೆಲ್ಲ ನಾವು ಸ್ವಲ್ಪ ದಪ್ಪ ತರಿ ಇರೋ ಹಾಗೆ ನಾವು ಅದನ್ನು ಮಿಕ್ಸಿ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಮಸಾಲೆಗೆ ಒಗ್ಗರಣೆಗೆ ಬೇಕಾದಂತು 4 ಪಲಾವ್ ಎಲೆ ತೊಗೊಂಡಿದ್ದೀನಿ, 2 ಲವಂಗ, 3 ಚಕ್ಕೆ, 1 ಏಲಕ್ಕಿ ಹಾಗೂ ಅನಾನಸ್ ಹೂವನ್ನು ತೊಗೊಂಡಿದ್ದೀನಿ. ಈಗ ಒಲೆ ಮೇಲೆ ಬಾಣಲೆಯನ್ನು ಇಟ್ಟು ಒಂದು 3 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಈಗ ಪಲಾವ್ ಎಲೆ ಅದನ್ನೆಲ್ಲ ನಾನು ನೀರಿನಲ್ಲಿ ಸ್ವಲ್ಪ ಮುಂದೆನೇ ನೆನೆಸಿ ಇಟ್ಕೊಂಡಿದ್ದೆ. ಇವಾಗ ಅದನ್ನು ನೋಡಿ ಒಗ್ಗರಣೆಗೆ ಹಾಕ್ತೀನಿ. ಅದ್ರ ಫ್ಲೇವರು ಕೂಡ ಚೆನ್ನಾಗಿ ಬರ್ತದೆ. ಚಕ್ಕೆ, ಅನಾನಸ್ ಹೂವು ಎಲ್ಲದರದ್ದು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಇದಾಗ್ತಿದ್ದಂಗೆ ಅದನ್ನು ಚೆನ್ನಾಗಿ ತುಂಬ ಫ್ರೈ ಮಾಡ್ಕೊಳ್ಬಾರ್ದು, ಹಸಿ ಇದ್ದಂಗೆ ಸ್ವಲ್ಪ ಪುದೀನವನ್ನು ಹಾಕಿ, ಈರುಳ್ಳಿ, ಮೆಣಸಿನಕಾಯಿ ಹಾಕಿ ನಾನೀಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಫ್ರೈ ಎಲ್ಲ ಮಾಡ್ಕೊಂಡಾದ್ಮೇಲೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಮಾಡಿಟ್ಕೊಂಡಿರ್ತೀವಿ ಯಾವಾಗಲೂ, ಅದನ್ನೇ ಯೂಸ್ ಮಾಡೋದು. ಈಗ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನಿಲ್ಲಿ ಹಾಕಿ ಒಗ್ಗರಣೆಯಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಮಸಾಲೆ ರುಬ್ಲಿಕ್ಕೆ ನಾನು ಯೂಸ್ ಮಾಡಿಲ್ಲ, ಒಗ್ಗರಣೆಯಲ್ಲೇ ಹಾಕಿದ್ದೀನಿ. ಇವಾಗ ನೋಡಿ ನೆನೆಸಿಟ್ಕೊಂಡಿರುವಂತಹ ಬಟಾಣಿ ಹಾಗೆ ಹೆಚ್ಚಿಟ್ಕೊಂಡಿದ್ದಂತಹ ತರಕಾರಿ ಎಲ್ಲವನ್ನು ಕೂಡ ಈ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಎಲ್ಲವನ್ನು ಮಿಕ್ಸ್ ಮಾಡಿಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಕೂಡ ಅದು ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದು ಟೇಸ್ಟಾಗಿ ಇರುತ್ತೆ. ಎಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಿಕ್ಸ್ ಆಗುತ್ತಲ್ವ, ಫ್ಲೇವರು ಕೂಡ ಚೆನ್ನಾಗಿ ಬರ್ತಾ ಇರುತ್ತೆ ನೋಡಿ. ಹಾಗೆ ಒಂದು 1/4 ಸ್ಪೂನಷ್ಟು ಅರಿಶಿಣವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನಂತರ ನಾವು ರುಬ್ಬಿಟ್ಕೊಂಡಿರ್ತಿದ್ವಲ್ಲ ಮಸಾಲೆಯನ್ನು, ಆ ಮಸಾಲೆಯನ್ನು ಹಾಕಿಬಿಟ್ಟು ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಆ ಮಸಾಲೆ ಎಲ್ಲ ಚೆನ್ನಾಗಿ ವೆಜಿಟೇಬಲ್ಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಒಂದು ಟೊಮೊಟೊವನ್ನು ಕೂಡ ನಾನು ರುಬ್ಬಿಟ್ಕೊಂಡಿದ್ದೆ. ಆ ಒಂದು ಟೊಮೊಟೊವನ್ನು ಕೂಡ ನಾನು ಇದಕ್ಕೆ ಈ ಮಸಾಲೆ ಜೊತೆಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಸಪ್ರೇಟಾಗಿ ರುಬ್ಬಿಟ್ಕೊಂಡಿದ್ದೆ, ನಂತರ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ನಾವೊಂದು ಈ ತರಕಾರಿಯನ್ನು ಈ ಮಸಾಲೆಯಲ್ಲಿ ಚೆನ್ನಾಗಿ ಒಂದು ಸ್ವಲ್ಪ 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಆವಾಗ ಉಪ್ಪು ಖಾರ ಎಲ್ಲನೂ ಕೂಡ ವೆಜಿಟೇಬಲ್ಗೆ ಎಲ್ಲ ತರಕಾರಿಗಳಿಗೆ ಕ್ಲೀನಾಗಿ ಹತ್ಕೊಂಡಿರುತ್ತೆ ನೋಡಿ. ಈಗ ಸ್ವಲ್ಪ ಗರಂ ಮಸಾಲ, ಒಂದು 1/2 ಸ್ಪೂನಷ್ಟು ಗರಂ ಮಸಾಲ, ಇನ್ನೂ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರಲಿ ಅಂಥೇಳಿ ನಾನಿಲ್ಲಿ ಸ್ವಲ್ಪ ಒಂದು 1/2 ಸ್ಪೂನಷ್ಟು ಚಿಕನ್ ಪೌಡರನ್ನು ಕೂಡ ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ. ಅದು ಚೆನ್ನಾಗಿರುತ್ತೆ ನೋಡಿ. ಈ ಗ್ಲಾಸಲ್ಲಿ ನಾನು 1 ಗ್ಲಾಸ್ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಅದರಲ್ಲಿ ನಾನು 2 ಗ್ಲಾಸ್ ಅಷ್ಟು ನೀರನ್ನು ಹಾಕಿದ್ದೀನಿ ನೋಡಿ. ಎಲ್ಲ ಚೆನ್ನಾಗಿ ಮಧ್ಯದಲ್ಲಿ ಕುದಿ ಬರ್ತಾ ಇದೆ. ಇವಾಗ ನಾನು ಅಕ್ಕಿಯನ್ನು ತೊಳೆದಿಟ್ಕೊಂಡಿದ್ನಲ್ವ, ಅದು ಅಕ್ಕಿಯನ್ನೆಲ್ಲ ಈ ಕುದಿತಾ ಇರುವಂತಹ ಒಂದು ನೀರಿಗೆ ನಾವು ಹಾಕ್ಕೊಳ್ಳೋಣ. ಚೆನ್ನಾಗಿ ಹಾಕಿ ಒಂದು ಕೈ ಆಡಿ ಈಗ ಅಕ್ಕಿಯನ್ನೆಲ್ಲ ಹಾಕ್ಕೊಂಡು ಒಂದು ಸಾರಿ ಚಮಚದಲ್ಲಿ ಆ ಅಕ್ಕಿನೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ 3 ವಿಷಲ್ ಬರೋವರೆಗೂ ಕೂಡ ನಾವು ಕುಕ್ಕರನ್ನು ಕೂಗಿಸ್ಕೊಳ್ಳೋಣ ನೋಡಿ. ಕೈ ಆಡಿದೆ. ಇವಾಗ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿಬಿಡೋಣ ನೋಡಿ. ಈಗ ಕುಕ್ಕರ್ ಮುಚ್ಚಳವನ್ನು ಮುಚ್ಚಾಯಿತು. ನಮ್ಮ ತರಕಾರಿ ರೈಸ್ ಸವಿಯಲು ಸಿದ್ಧ ಇದೆ ಮೊಸರು ಬಜ್ಜಿಯ ಜೊತೆ. ನೀವು ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಮಿಲನ ಚಾನಲನ್ನು ಹೆಚ್ಚು ಪ್ರೋತ್ಸಾಹಿಸಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.